ಕೇರಳಕ್ಕೊಂದು ಕರ್ನಾಟಕಕ್ಕೊಂದು ನ್ಯಾಯನ ಅನ್ನುವಂತಹ ಪ್ರಶ್ನೆ ಕೂಡ ಈಗ ಉದ್ಭವಿಸ್ತಾ ಇದೆ. ಕಾರಣ ಸಕಲೇಶಪುರದ ಮನುವಿಗೆ ಇನ್ನೂ ಕೂಡ ಪೂರ್ಣ ಪ್ರಮಾಣದ ಪರಿಹಾರ ಅವರ ಕುಟುಂಬಕ್ಕೆ ಸಿಕ್ಕಿಲ್ಲ. 2022 ನವೆಂಬರ್ 1ನೇ ತಾರೀಕು ಸಕಲೇಶಪುರದ ಹೆಬ್ಬನಹಳ್ಳಿಯಲ್ಲಿ ಆನೆ ದಾಳಿಗೆ ಮನು ಸಾವನ್ನಪ್ಪಿದ್ರು. ಶವ ಮೇಲಕ್ಕೆತ್ತೋದಕ್ಕೆ ಬಿಡದೆ ಪ್ರತಿಭಟನೆಯನ್ನ ಗ್ರಾಮಸ್ಥರು ಆಗ ಮಾಡಿದ್ರು. ಅಂದಿನ ಸಿಎಂ ಬೊಮ್ಮಾಯಿ ಖುದ್ದು ಕರೆ ಮಾಡಿ ಮನವೊಲಿಸಿದ್ರು. 7.5 ಲಕ್ಷ ಪರಿಹಾರವನ್ನ 15 ಲಕ್ಷಕ್ಕೆ ಇಂದಿನಿಂದ ಏರಿಸಿದ್ದೀವಿ ಅಂತ ಹೇಳಿದ್ರು. ಗ್ರಾಮಸ್ಥರಿಗೆ ಅಂದಿನ ಸಿಎಂ ಬೊಮ್ಮಾಯಿ ಅವರು ಮಾತು ಕೂಡ ಕೊಟ್ಟಿದ್ರು. ಮನು ಕುಟುಂಬಕ್ಕೆ ಕೇವಲ 7.5 ಲಕ್ಷ ಪರಿಹಾರ ಮಾತ್ರ ಸಿಕ್ಕಿದೆ. ಈಗ ಆಲ್ರೆಡಿ ಮನು ಸಾವನ್ನಪ್ಪಿ 2 ವರ್ಷ ಕಳೆದ್ರು. ಬಾಕಿ ಉಳಿದಂತಹ ಪರಿಹಾರದ ಮೊತ್ತ ಕುಟುಂಬಕ್ಕೆ ದಕ್ಕಿಲ್ಲ. ಇಲ್ಲಿಗೆ ಒಂದಂತೂ ಅರ್ಥ ಆಗುತ್ತೆ, ಅಷ್ಟೊಂದು ತಾತ್ಸಾರನ ನಮ್ಮ ಜನರ ಸಾವು ನೋವು ಅಂದ್ರೆ ಅನ್ನೋ ಪ್ರಶ್ನೆ ಉದ್ಭವಿಸುತ್ತೆ. ಜೊತೆಗೆ ಬೇರೆ ಎಲ್ಲೇ ರಾಜ್ಯದಿಂದ ಹೊರಭಾಗದಲ್ಲಿ ಆನೆಗಳ ದಾಳಿಯಿಂದ ಸತ್ರು ಅದಕ್ಕೆ ಪರಿಹಾರ ಕೊಡುವಂತಹ ಗುತ್ತಿಗೆಯನ್ನ ನಮ್ಮ ರಾಜ್ಯ ಸರ್ಕಾರದವ್ರು ಯಾಕೆ ತಗೊಂಡಿದ್ದಾರೆ? ಅವ್ರ ರಾಜ್ಯ ಸರ್ಕಾರದವ್ರು ಜೀವಂತ ಇಲ್ವಾ? ಪ್ರಶ್ನೆ ಅಂತೂ ಈ ರೀತಿ ಸಹಜವಾಗಿ ಉದ್ಭವಿಸುತ್ತೆ. ಈಗ ಮಧ್ಯಪ್ರದೇಶಗೂ 15 ಸಾಕಾನೆಗಳನ್ನು ಕಳಿಸ್ಕೊಟ್ಟಿದ್ದಾರೆ. ಅಲ್ಲಿ ಯಾರಿಗಾದ್ರೂ ತುಳಿಸಾಯಿಸಿದ್ರೆ ಇಲ್ಲೇ ದುಡ್ಡು ಕೊಡ್ತಾರಾ ಹೇಗೆ? ಈ ತರ ಅನೇಕ ಪ್ರಶ್ನೆಗಳಂತೂ ಇದ್ದಾವೆ. ಇಷ್ಟು ಹಂಬಲ್ ಆಗಿ ನಡ್ಕೊಂಡಿರೋಂಥ ಮುಖ್ಯಮಂತ್ರಿ ಭಾರಿ ವಿರಳ ಕರ್ನಾಟಕದಲ್ಲಿ. ಕೆಲವು ಜನ ಅತ್ಯುತ್ತಮ ಮುಖ್ಯಮಂತ್ರಿಗಳವರು ಅಂತ ಅವ್ರಿಗೆ ನಾನು ಧನ್ಯವಾದ ಹೇಳ್ತೇನೆ. ಅವರು 3 ಆಶ್ವಾಸನೆಗಳನ್ನು ಕೊಟ್ಟಿದ್ದಾರೆ. ಫಸ್ಟ್ ಹೇಳಿದ್ದವರು ಈ ಆನೆ ಸ್ಥಳಾಂತರ ಮಾಡೋದಕ್ಕೆ ಪರ್ಮನೆಂಟ್ ಸಮಸ್ಯೆ